ನನ್ನ ನಿರೀಕ್ಷೆ ಅಲ್ಲ, ಆದದ್ದನ್ನು ನಾನು ಆಡಿದ್ದೆ. ಈಗ ನೀನು ಅಲ್ಲಿ ಆಡ್ತಿ ಅಂತ ನಮಗೇನು ಕನಸು? ನಮ್ಮ ನಿರೀಕ್ಷೆ ಹಾಗಾಗ್ಲಿಲ್ವಲ್ಲ. ಈಗ ನಿನ್ನ ನಿರೀಕ್ಷೆಗೆ ಏನಾಗತ್ತಾಯ್ತು? ಋತಾಯನ ಪರಂಪರೆಯಲ್ಲಿ ಸಂಜನಿಸಿದಂತಹ ಶಲ್ಯ ಭೂಪತಿಗಳು ಕೌರವ ಪಕ್ಷಕ್ಕೆ ಬಂದರು. ಸ್ವಲ್ಪ ಸಂಕಟ ಆಗಿತ್ತು. ನಮ್ಮ ಪಕ್ಷಕ್ಕಾಗಿ ಹೊರಟವರು ಅಂತೂ ಮಾರ್ಗ ಮಧ್ಯದಲ್ಲಾದಂತಹ ಅನೇಕ ವಿಧವಾದ ಏನೋ ಒಂದಷ್ಟು ಅನಿವಾರ್ಯ ಕಾರಣಗಳು ಕೌರವ ಪಕ್ಷವನ್ನು ಪ್ರವೇಶ ಮಾಡಿದರು. ಆಗಲಿ, ಗುಣಾಹ ಪೂಜಾಸ್ಥಾನಂ, ಒಂದು ಗೌರವಯುತವಾದಂತಹ ಸ್ಥಾನವನ್ನು ಪಡೆಯುವುದಿದ್ರೆ ಗುಣ. ಅಂತಹ ಗುಣಾತಿಶಯತೆಯಲ್ಲಿ ಪರಾಕ್ರಮದಿಂದ ಧರ್ಮ ನ್ಯಾಯ ನೀತಿಯ ಆ ಎಲ್ಲ ಸ್ತರದಲ್ಲಿ ಮೇಲ್ಮೈಯಾಗಿ ನಿಲ್ಲುವಂತಹ ಶಲ್ಯ ಭೂಪಾತರು ವಿರೋಧ ಪಕ್ಷದಲ್ಲಿದ್ದರೂ ಒಂದು ಪ್ರಾಮಾಣಿಕವಾದ ಪರಾಕ್ರಮವನ್ನು ಅವರಿಂದ ನಾವು ನಿರೀಕ್ಷಿಸಬಹುದು. ನಮ್ಮ ಪಕ್ಷದಲ್ಲಿರುವಂತಹ ವೀರ ಯೋಧರ ಪರಾಕ್ರಮದ ಪರೀಕ್ಷೆಗೆ ಒಂದು ನಿಕಷ ಯಾವುದು ಅಂತ ಕೇಳಿದರೆ ಶಲ್ಯ ಭೂಪಾಲ. ಆ ಎಲ್ಲ ಭಾವವೂ ಹುಸಿಯಾಗುವಂತೆ ಪ್ರಥಮ ದಿವಸವೇ ಬರ್ತೀರಿ ಅಂತ ನಿರೀಕ್ಷೆ ಇತ್ತು. ಎಲ್ಲಿಗೆ? ಅಂದರೆ ಯುದ್ಧ ಕಣಕ್ಕೆ ಬರಲಿಲ್ವಾ? ಬಂದ್ರಿ, ನಮ್ಮ ನಿರೀಕ್ಷೆಯಾಗೆ ಬರಲಿಲ್ಲ. ಆಗಲಿ, ಅಲ್ಲಿ ಸಂಕಟ ಆಗಲಿಲ್ಲ. ಸಂತೋಷ ಆಗದೆ ಇದ್ರು ಸಂಕಟ ಆಗಲಿಲ್ಲ. ಯಾಕೆ? ಭೀಷ್ಮರಂಥವರ ನೆತ್ತಿಯಲ್ಲಿ ಸೇನಾಪತಿತ್ವದ ಮುತ್ತಿನ ಕಿರೀಟ ಇತ್ತು. ನಾವು ಸಂತೋಷ ಪಟ್ಟಿದ್ದೇವೆ. 10 ದಿನಗಳ ಕಾಲದ ಯುದ್ಧ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಈಗ ಮತ್ತೆ ಯೋಚಿಸುವುದೇ ಬೇಡ. ಶಲ್ಯರೇ ಇಲ್ಲ. ಆಗಲೂ ಅಂತಹ ನೋವಾಗಲಿಲ್ಲ ಅಲ್ಲ, ಪ್ರಾಮಾಣಿಕ ಹೇಳುವುದು ನಾನು. ದ್ರೋಣರಲ್ವ ಬಂದವರು. ದ್ರೋಣರು ತಮ್ಮ ಅವಧಿಯನ್ನು ಮುಗಿಸಿದರು. ಇನ್ನು ಮತ್ತೆ ಯೋಚನೆ ಮಾಡ್ಲಿಕ್ಕೆ ಉಂಟ? ಯಾರಿಗೆ? ಅಲ್ಲ, ನಮಗೆ. ಇಲ್ವೇ ಇಲ್ಲ. ಮತ್ತೆ ನೋಡಿದರೆ ಹೋಗಲಿ, ಸೇನಾಪತಿತ್ವದ ಮುತ್ತಿನ ಕಿರೀಟವನ್ನು ಧರಿಸಿ ಶಸ್ತ್ರಪಾಣಿಗಳಾಗಿ ವೀರಯೋಧರಾಗಿ ಈ ರಣಕ್ಷೇತ್ರದಲ್ಲಿ ಮುನ್ನುಗ್ಗಲಿಲ್ಲ. ನಾವೆಷ್ಟೆಲ್ಲ ಚಿಂತನೆ ನಡೆಸಿದ್ದು, ಶಲ್ಯರೇ ಸೇನಾಪತಿಗಳಾಗಿ ಬಂದರು ಅಂತಾದರೆ ಅವರು ಬಲಿಯಬಹುದಾದ ವ್ಯೂಹ ಏನು, ನಾವು ಯಾವ ಪ್ರತಿವ್ಯೂಹ ಬಲಿಬೇಕು, ಹೇಗೆ ಯುದ್ಧ ಮಾಡಬೇಕು, ಎಷ್ಟು ರಾತ್ರಿ ಕಳೆದಿದ್ದೇವೆ ನಾವು ಆ ತಲೆಬಿಸಿಯಲ್ಲಿ. ಇಲ್ಲವೇ ಇಲ್ಲ. ಸೇನಾಪತಿತ್ವದ ಮುತ್ತಿನ ಕಿರೀಟ ಇಲ್ಲ. ಆ ಮುತ್ತಿನ ಕಿರೀಟ ಹೊತ್ತ ತಲೆ ಕಾಣುವಾಗ ಪ್ರಪಂಚದಲ್ಲಿ ತಲೆ ಉಡಿಯಕೂಡದು ಅಂತಲೇ ಅನ್ನಿಸುವುದು. ಯಾರದ್ದು? ಅಲ್ಲ, ಇಂಥವರದ್ದು. ಎಂಥವರದ್ದು? ಶಲ್ಯರೇ, ನೀವು ಗೊತ್ತಾಗಿ ಕೇಳುವುದೋ ನಿಜವಾಗಿ ಗೊತ್ತಾಗದೆ? ಯಾರೀಗ ತಲೆಯಲ್ಲಿ ಕಿರೀಟ ಹೊತ್ತ ತಲೆ ಉಳಿಯಬಾರ್ದು ಅಂತಲೋ ಕಿರೀಟ ಇಟ್ಟ ತಲೆ ಉಳಿಯಬಾರ್ದು ಅಂತಲೋ ಅದಕ್ಕೆ ಗೊತ್ತಾಗದೆ ಕೇಳಿದ್ದು ನಾನು. ಶಲ್ಯರೇ, ನಾನು ಆಡುವ ವಿಷಯ ವಿಷಯಕ್ಕೆ ಪೂರಕವಾಗಿ ಆಡಿದ ಮಾತದು. ಒಮ್ಮೊಮ್ಮೆ ಅನ್ನಿಸ್ತದೆ ಇಂಥದ್ದನ್ನು ನೋಡುವುದಕ್ಕೆ ನಮಗೆ ತಲೆ ಬೇಕು. ಅಲ್ಲ, ತಲೆ ಇರುವವರಾದರೆ ಮಾಡುವ ಕೆಲಸವೋ ಅಲ್ಲ ಅನ್ನಿಸುವುದು ನನಗೆ. ಶಲ್ಯರೇ, ಅವನ ರಥದಲ್ಲಿ ಸಾರಥಿಗಳಾಗಿ ನಿಮ್ಮೂರಿಂದಲೇ ಬಂದ ನಿಮ್ಮ ಸೈನಿಕರೂ ಇಲ್ಲಿದ್ದಾರೆ. ಅಕ್ಷೋಹಿಣಿ ಸಂಖ್ಯೆಯಲ್ಲಿದ್ದಾರೆ. ವಿರೋಧ ಪಕ್ಷದಲ್ಲಿರುವ ನಮ್ಮ ಸ್ಥಿತಿ ಬಿಡಿ, ನಿಮ್ಮನ್ನು ಅನುಸರಿಸಿಕೊಂಡು ಶಲ್ಯ ಭೂಪತಿಗಳ ಸೇನಾನಿಗಳಾಗಿ ತಾವು ಹೋರಾಟವನ್ನು ಮಾಡ್ತೇವೆ. ಶಲ್ಯರಂಥವರ ಸೇನಾಧಿಪತಿತ್ವ, ನಮ್ಮೂರಿನ ಘನತೆ, ನಮ್ಮ ಮಹಾಪ್ರಭುವಿನ ಘನತೆ ಎಂಬ ಹಾಗೆ ಬಂದವರೆಲ್ಲ ನಮ್ಮ ಮಹಾರಾಜನಿಗಾದ ದುರವಸ್ಥೆಯನ್ನು ಕಂಡು ಬಹುಶಃ ಅವರೆಲ್ಲ ಬೇಗ ಬೇಗ ಸಾಯುವುದಕ್ಕೆ ಇದೇ ಕಾರಣವೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲದಿದ್ದರೆ ಹೀಗೋ ನಿಮ್ಮವರಿಗೂ ನೋವನ್ನುಂಟು ಮಾಡುತ್ತಾ ವಿರೋಧ ಪಕ್ಷದ ನನ್ನಂತಹ ಒಂದು ಪ್ರಾಮಾಣಿಕ ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಗೌರವ ಇಟ್ಟವನ ಮನಸ್ಸಿಗೂ ನೋವಾಗುವಂತೆ ನಿಮ್ಮ ಅಳಿಯಂದಿರಿಲ್ಲೂ ಇದ್ದಾರೆ, ಅವರ ಮನಸ್ಸಿಗೊಂದು ನೋವಾಗ್ತದೆ. ಒಂದು ಕೌರವ ಸೇನೆಯಲ್ಲೊಂದು ಅದು ಅದು ಎಂಥದ್ದು ಹೇಳಲಿಕ್ಕೆ ನನಗೆ ಅದು ರಥ ಅಂತ ಹೇಳೋಣ,
ಮನಸ್ಸಾಗುವುದಿಲ್ಲ. ಅಲ್ಲ, ನೀವು ಕುಳಿತದ್ದಕ್ಕೆ ಇವತ್ತಿಗೆ ಬೇಕಾದ್ರೆ ರಥ ಅಂತ ಹೇಳುವ, ಇಲ್ದಿದ್ರೆ ನಾವು ಆಡುವುದು ಬಂಡಿ ಅಂತಲೇ. ಹೀಗೆ ಆ ಬಂಡಿಯಲ್ಲಿ ಚಮ್ಮಟಿ ಕರವಾಳವನ್ನು ಹಿಡಿಯುವ ಕೈಯಲ್ಲಿ ಚಮ್ಮಟಿಕೆಯನ್ನು ಹಿಡಿದು ವೀರ ಘೋಷವನ್ನು ಮೊಳಗಿಸಬೇಕಾದಂತಹ ಆ ಕಂಠದಿಂದ ಕುದುರೆಗಳನ್ನು ಓಡಿಸುವುದಕ್ಕೆ ಹೈ 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 ಅಂತ ಹೇಳ್ತಾ ನೀವು ಬರುವ ಚಂದ ನೋಡಿದರೆ ರಾಮಾಯಣ ನೆನಪಾಗ್ತದೆ ನನಗೆ. ಈಗ ಅದರಲ್ಲಿ ಏನು ಕತೆ ಕೇಳುವ? ಅಲ್ಲ, ಕತೆ ಎಷ್ಟಾದ್ರೂ ಹೇಳುವ, ಆದ್ರೆ ಹೇಳಿದ ಕತೆಗೊಂದು ಪ್ರಯೋಜನ ಸಿದ್ಧಿಸಬೇಕು. ನೀನು ಕತೆ ಹೇಳಿದ್ರೆ ಪ್ರಯೋಜನ ಆಗದೆ ನೀನು ಹೇಳ್ತೀಯೋ? ಅಯ್ಯೋ, ಕತೆ ನೀನು ಪ್ರಯೋಜನ ಇಲ್ಲದೆ ಹುಲ್ಲು ಕಡ್ಡಿಯೋ ಅಲ್ಲಾಡಿಸುವುದಿಲ್ಲ, ನನಗೆ ಗೊತ್ತುಂಟು. ನೀನು ಹೇಳು. ಭೂಪತಿಗಳೇ, ಕತೆ ಹೇಳುವುದು ಕೇವಲ ಹೇಳುವವನ ಪ್ರಯೋಜನಕ್ಕೆ ಮಾತ್ರ. ಕೇಳುವವರಿಗಾದ್ರೂ ಪ್ರಯೋಜನ ಆಗುದಿದ್ರೆ ಆಗಲಿ ಅಂತ ಪ್ರಾಮಾಣಿಕ ಭಾವ ಇದ್ದರೆ. ನೀನು ಮಧ್ಯೆ ಮಧ್ಯೆ ಅದನ್ನು ಹೇಳಬೇಡ ಕೃಷ್ಣ, ನೀನು ಪ್ರಾಮಾಣಿಕವೇ ಹೇಳುವುದು, ನನಗೆ ಗೊತ್ತುಂಟು. ನೀನು ಹೇಳು. ಅಂದ್ರೆ ನಾ ಮಧ್ಯೆ ಮಧ್ಯೆ ಪ್ರಾಮಾಣಿಕವಾಗಿ ಅಂತ ಬಳಸುವಲ್ಲಿ ಅದು ಹೆಚ್ಚು ಸುಳ್ಳು ಹೇಳುವವರು ಬಳಸುವ ಪ್ರಯೋಗ ನಿನಗಲ್ಲ. ಅಲ್ವಪ್ಪ, ಅದು ಬೇಡ 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 ಬೇಡ. ಭೂಪತಿಗಳೇ, ಪ್ರಾಮಾಣಿಕವಾಗಿ ಪ್ರಮಾಣಬದ್ಧವಾಗಿ ಸುಳ್ಳು ಸತ್ಯ ಎನ್ನುವುದು ಅದೇ ಅದಕ್ಕೆಲ್ಲ ಆಡುವ ಮಾತಿಗೆಲ್ಲ ಪ್ರಮಾಣ ಉಂಟು ಅಂತ. ಕೆಲವು ವ್ಯಕ್ತಿಗಳು ಮಾತಾಡಿದ್ರೆ ಇದು ಪ್ರಮಾಣ ನಿಬದ್ಧವಾಗಿರ್ತದೆ ಅಂತ ಖಚಿತತೆ ಇರ್ತದೆ. ಅದೇನು ಪ್ರಮಾಣ ಅಂತ ಕೇಳುವುದಿಲ್ಲ ಯಾರು. ಅವರು ಮಾತಾಡಿದ್ರೆ ಏನಾದ್ರೂ ಇರ್ತದೆ ಅಂತ. ಯಾವ ಪ್ರಮಾಣವು ಇರಿಸಿಕೊಳ್ಳದ ಮಾತಾಡುವವರು ಮಧ್ಯ ಮಧ್ಯ ಅತ್ಯಂತ ಹೆಚ್ಚು ಬಳಸುವ ಪದ ಪ್ರಾಮಾಣಿಕವಾಗಿ ಅಂತ. ಆದ್ರಿಂದ ನೀನು ಹೇಳುದು ಬೇಡ ಅಂತದ್ದು ನಾನು. ನೀವು ಅರ್ಥೈಸಿಕೊಳ್ತೀರಿ. ಅಲ್ಲೇ ನಿಮ್ಮ ಪ್ರಾಮಾಣಿಕವಾದ ಭಾವ ಅದನ್ನು ನೋಡುವಾಗ ಅದೇ ನೆನಪಿಗೆ ಬರುವುದು. ಏನು ಅಂತ? ನಿಮ್ಮ ಆ ಸತ್ಯಸಂಧತೆ, ಆ ನ್ಯಾಯನಿಷ್ಠೆ, ಅದನ್ನೆಲ್ಲ ನೋಡುವಾಗ. ಅದೀಗ ರಾಮಾಯಣದೇನು ಕತೆ ಹೇಳಿ ಅದು ಅದು ಹಾಗೆ ಮರೀಲಿ. ಅಲ್ಲ, ಹೇಗೂ ಕತೆ ಅಂತಾದ್ರೊಮ್ಮೆ ಕೇಳಿಬಿಡುವ. ನನಗೆ ನೆನಪಿಸುವುದೇ ಮುಖ್ಯ ಉದ್ದೇಶ, ಆದ್ದರಿಂದ ಅಷ್ಟು ಹಾಗೆ ಮರೀಲಿಕ್ಕಿಲ್ಲ. ಶಲ್ಯರೇ, ವಾಲ್ಮೀಕಿಗಳು ರಚಿಸಿದಂತಹ ರಾಮಾಯಣದಲ್ಲಿ ಒಂದು ಕಾಂಡ ಉಂಟು. ಅದಕ್ಕೆ ಸುಂದರ ಕಾಂಡ ಅಂತ ಹೆಸರು. ಹೌದು. ಜ್ಞಾನಿಗಳಾದವರು ವಿಮರ್ಶೆಗೆ ತೊಡಗಿದರು. ಎಂಥದಪ್ಪ ಇಲ್ಲಿ ಸೌಂದರ್ಯ? ಲಂಕಾ ದಹನ, ಕಾಳ ರಾಕ್ಷಸರ ಸಾವು, ಸೀತೆಯ ದುಃಖ, ಎಂಥದಪ್ಪ ಇಲ್ಲಿ ಸುಂದರ ಅಂತ ಕೇಳಿದರೆ ಆಡಿದರು. ಸುಂದರೇ ಸುಂದರ ಕಪಿಹಿ. ಹೌದು, ಅಲ್ಲಿ ಸುಂದರ ಅಂತಂದ್ರೆ ಮಂಗ. ಹೇಳಿದ್ದು ಮಂಗ ಹನುಮಂತನೇ. ಅದೇ ಹನುಮಂತನ ಸೌಂದರ್ಯ, ರಣ ಸೌಂದರ್ಯವನ್ನು ವಿಸ್ತರಿಸಿದ್ದರಿಂದ ಅದಕ್ಕೊಂದು ಸುಂದರ ಕಾಂಡ ಅಂತ ಹೆಸರು ಬಂತು. ಅಲ್ಲ, ನಾಳೆ ಈ ಕುರುಕ್ಷೇತ್ರದ ರಣವೈಭವವನ್ನು ಯಾರಾದರೂ ಚರಿತ್ರಕಾರ ಚರಿತ್ರಿಸಿದರೆ ಮಾಡಿದರೆ ಒಂದು ಸುಂದರ ಕಾಂಡ ಅಲ್ಲೋ ಬೇಕೋ ನಿಮಗಿದು? ಈಗ ರಾಮನ ಅಯನದ ಚರಿತ್ರೆಯಲ್ಲಿ ಒಂದು ಸುಂದರ ಕಾಂಡ ಬಂದದ್ದಕ್ಕೆ ವಾಲ್ಮೀಕಿಗೂ ಸಮ್ಮತಿ ಇತ್ತು, ಹನುಮಂತನಿಗೂ ಆಕ್ಷೇಪ ಇತ್ತು. ಭರತ ವರ್ಷದ ಅಯನದಲ್ಲಿ ಇದಿನ್ನು ಹೇಗೇ ಆಗಲಿ, ಈ ಮಹಾಘಟನೆಯಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಗುವುದಿದ್ರೆ, ಒಂದು ಕಾವ್ಯವೋ ಅಥವಾ ಇತಿಹಾಸ ಗ್ರಂಥವೋ ರಚನೆ ಆಗುವುದಿದ್ರೆ, ಈಗ ಒಂದು ಸುಂದರ ಕಾಂಡವೋ ಅಥವಾ ಈ ಶಲ್ಯನ ಕುರಿತಾಗಿ ಒಂದು ಪರ್ವವೋ ಸಿದ್ಧ ಆಗುವುದಿದ್ರೆ ನಿನಗೆ ಆಕ್ಷೇಪ ಉಂಟು? ಅದ್ರದ್ದು ಆಗಬೇಕಾದಾಗೆ ಆಗಬೇಕು. ವಾಲ್ಮೀಕಿಗಳಾದರೂ ಅದಕ್ಕೆ ಸಮ್ಮತಿಸಿದ್ಯಾಕೆ? ಹನುಮಂತನಾದರೂ ಅದಕ್ಕೆ ಆಕ್ಷೇಪ ಮಾಡದಿರುವುದು ಯಾಕೆ? ಈ ತತ್ವವನ್ನು ತಿಳಿದು ಮಂಗವಾದರೂ ಸುಂದರ ಅಂತ ಸುಂದರಕಾಂಡ ಆಗಲಿ, ಆ ತತ್ವವೇ ಗೊತ್ತಿಲ್ಲದ ಹಾಗೆ ಅಲ್ಲದಿದ್ದದ್ದೆಲ್ಲ ಸೌಂದರ್ಯವಾಗಿ ಪ್ರಪಂಚದ ಮುಂದೆ ಪ್ರಕಟಗೊಳ್ಳುತ್ತಾ ಸೌಂದರ್ಯ ಸಂತೋಷವನ್ನು ಕೊಡಬೇಕೇ ಹೊರತು ಸೌಂದರ್ಯ ಸಂಕಟಕ್ಕೆ ಕಾರಣವಾಗುತ್ತದೆ ಅಂತ ಆದ್ರೆ ಅದು ಸೌಂದರ್ಯ ಅಲ್ಲ, ಅದು ಸೌಂದರ್ಯದ ಸಾರ್ಥಕತೆ ಅಲ್ಲ ಅಂತ ಆಡುವುದಕ್ಕೆ ತೊಡಗಿದ್ದು. ಈ ರಥದಲ್ಲಿ ಹೀಗೆ ಸಾರಥಿಗಳಾಗಿ ಕುಳಿತ ನಿಮ್ಮನ್ನು ಕಾಣುವಾಗ ಚಂದವೋ, ಇದು ಸೌಂದರ್ಯವೋ, ಇದೊಂದು ಸಂಕಟ ಕೊಡುವ ಸೌಂದರ್ಯ ಆಗಿ ಹೋಯ್ತು. ನನ್ನ ಪಾಡು ಹೇಗೂ ಇರಲಿ ಕೃಷ್ಣ, ನನಗೆ ಒಂದು ಖಚಿತ. ಏನು? ಬಾಲ್ಯದಲ್ಲಿ ವ್ರಜಭೂಮಿಯಲ್ಲಿ ಗೋಕುಲದಲ್ಲಿ ನಿನಗೆ ಕದಿಯುವುದಕ್ಕಾಗಿಯೇ ಗಡಿಗೆಯಲ್ಲಿ ಬೆಣ್ಣೆ ತುಂಬಿಸಿ ಇಡ್ತಾ ಇದ್ದವರು. ಹೌದು, ಅವರಿಗೆ ಬೇಸರ ಆಗಕೂಡದು ಅಂತಲೇ ಅಲ್ವೋ ನೀನು ಕದ್ದದ್ದು? ಅದಕ್ಕೆ
ಒಂದು ವೇಳೆ ನೀ ಕದಿಯುವುದಕ್ಕೆ ಹೋಗದಿದ್ರೆ ಕೇಳ್ತಿದ್ರಂತೆ, ಇವತ್ತು ನಮ್ಮಲ್ಲಿ ಕದೀಲಿಕ್ಕೆ ಕೃಷ್ಣ ಬರಲೇ ಇಲ್ಲ ಅಂತ. ಅಂದರೆ ಕೃಷ್ಣ ಕದೀಬೇಕು, ಅವ ತಿನ್ನಬೇಕು, ಅವ ತನ್ನ ಬಾಯಿಗೆ ಈ ಬೆಣ್ಣೆಯನ್ನು ಮೆತ್ತಿಕೊಳ್ಳಬೇಕು ಅಂತ ತೆಗೆದಿರಿಸಿದ ನವನೀತವದು. ಈಗ ನೀ ಮಾತಾಡಿದ ವೈಖರಿ ಎಲ್ಲಾದರೂ ಹಾಗೆ ಬೆಣ್ಣೆ ಇಟ್ಟವರು ಕೊಟ್ಟವರು ಕೇಳಿದ್ದಿದ್ದರೆ ನಮ್ಮ ಮನೆಯ ಬೆಣ್ಣೆ ತಿಂದದ್ದಕ್ಕೆ ಸಾರ್ಥಕ ಆಯ್ತು, ಎಷ್ಟು ನಯವಾಗಿ ಮಾತಾಡ್ತಾನೆ ಕೃಷ್ಣ ಅಂತ ಹೇಳ್ತಿದ್ದ. ಆದರೂ ಮುಖ್ಯ ಏನು ಗೊತ್ತೋ ಶಲ್ಯರೇ? ಏನು? ಬೆಣ್ಣೆ ತಿನ್ನುವಾಗ ಮಧ್ಯದಲ್ಲೊಂದು ಕೂದಲು ಸಿಕ್ಕಿದ್ರೊಂದು ಸಂಕಟ ಆಗ್ತದೆ. ಹೌದು ಹೌದು, ತೆಗೀದೆ ತಿನ್ಲಿಕ್ಕಾಗುವುದಿಲ್ಲ ಶಲ್ಯರೇ. ಯಾರಿಗೆ ಸಿಕ್ಕಿದ್ರೆ ಎಷ್ಟು? ಅದು ಉಣ್ಣುವ ಎಲೆಗೆ ಬಡಿಸಿದ ಬೆಣ್ಣೆಯಲ್ಲಿ ಕೂದಲು ಸಿಕ್ಕಿದರೆ ಗಡಿಗೆಯಲ್ಲಿರಿಸಿ ಹಗ್ಗದಲ್ಲಿ ಕಟ್ಟಿ ಮನೆಯ ಮಾಡಿಗೆ ನೇತಾಡಿಸಿದ್ದನ್ನು ಒಡೆದು ತೆಗೆದು ತಿನ್ನುವವನಿಗೆ ಒಂದು ಕೂದಲಲ್ಲ ವಿಷಯವೋ? ಆದರೂ ಸಂಗ್ರಹ ಮಾಡಿದವರು ಸ್ತ್ರೀಯರಲ್ವೋ? ಅಲ್ಲೇ ಆದ್ರಿಂದಲೇ ಹೇಳಿದ್ದು, ನಿನಗೆ ಅದೇ ಬೇಕಾದ್ದಲ್ವೋ? ಈಗ ನಿನಗೆ ಕೂದಲುಗಳೇ ಬೇಕಾದದ್ದು ಅಂತ, ಆದ್ದರಿಂದಲೇ ನೀನು ಅಲ್ಲಿಯೇ ಹುಡುಕ್ತಾ ಹೋಗ್ತಾ ಇದ್ದದ್ದು. ನಯವಾಗಿ ನನ್ನ ಕೃತ್ಯವನ್ನು, ಸ್ಥಾನವನ್ನು, ಸ್ವಸ್ಥಾನ ಪರಿಜ್ಞಾನ ಇಲ್ಲದಿರುವಿಕೆಯನ್ನು, ಕೈಗೊಂಡ ಕರ್ತವ್ಯವನ್ನು ಎಲ್ಲವನ್ನು ಆಕ್ಷೇಪಿಸುವ ಒಂದು ಧಾಟಿಯಲ್ಲಿ ತೊಡಗಿದೆ. ಅಂದ್ರೆ ಅಪೇಕ್ಷಾ ಭಂಗ ಅಂತ ಆಕ್ಷೇಪ ಬೇಡಿ ನೀವು. ಈಗ ಅಪೇಕ್ಷೆ ಯಾರು ಹೊಂದಿದ್ರೋ, ಯಾರು ಭಂಗ ಅನುಭವಿಸಿದ್ರೋ, ನೀನು ಭಂಗ ಆಯ್ತು ಅಂತ ಹೇಳುವಾಗಲೂ ನಿನ್ನ ಮುಖದ ನಗು ಮಾಸುವುದಿಲ್ಲ. ಈಗ ಉಳಿದವರಿಗೆ ಒಂದು ನಿರಾಶೆ ಆದರೆ ಮುಖದಲ್ಲಿ ಕಾಣುವುದಿಲ್ವೋ ಅದು? ನಿನ್ನ ಈ ಜನ್ಮದಲ್ಲಿ ಯಾರು ನಸುನಗೆ ಮಾಸಿದ ಮುಖ ಕಂಡದ್ದಿರ್ಲಿಕ್ಕಿಲ್ಲ. ಏನು ಮಾಡುವುದು ಹೇಳಿ, ಒಬ್ಬೊಬ್ಬರ ಮುಖದ ಅದು. ಆದ್ರಿಂದ ನೀ ದೊಡ್ಡ ಹೊಟ್ಟೆ ನೋಡಿದವರಿಗೆ ಯಾವತ್ತಿಗೂ ಊಟ ಆಯ್ತಾ ಅಂತ ಕೇಳುವುದೇ ಇಲ್ಲ, ಆಗಲ್ಲ? ಹೌದು, ಮತ್ತೆ ಹಲ್ಲು ಹೊರಗೆ ಬಂದವನಿಗೆ ಅಲ್ವೋ, ಅವನಿಗೆ ದುಃಖ ಉಂಟು ಅಂತ ಕೇಳುವುದಿಲ್ಲ, ನೆಗೆಡಿದ ಮುಖ ಹೀಗೆ ನಗುತ್ತಾ ಇದ್ದಾನೆ ಕೃಷ್ಣ ಅಂತ ಅವನಿಗೆ ದುಃಖ ಆಗುವುದಿಲ್ಲ, ಸಂಕಟ ಇಲ್ಲ ಅಂತಲ್ಲ. ಹೌದು, ಇತರರಿಗಿಂತ ಹೆಚ್ಚು ನನಗಾಗ್ತದೆ ಅಂತ. ಈಗ ನಿನಗೆ ಹಲ್ಲು ಹೊರಗಿಲ್ಲದಿದ್ರು ನಗೆಯಾಡ್ತಾ ಇದ್ದಿ ನೀನು. ಸ್ಮೇರ ಮುಖನಾದ ಚಾಣೂರ ವೈರಿ, ಮತ್ತೆ ಏನು ಮಾಡುವುದಕ್ಕಾಗುತ್ತದೆ ಹೇಳಿ? ಸ್ಮೇರಮುಖಿಯಾಗಿಯೇ ನೀನು ಆಕ್ಷೇಪ ಮಾಡಿದೆ, ಸರಿ. ಈಗ ಮಾಡಿದ್ದು ನೀನಾದ್ದರಿಂದ ನಿರೀಕ್ಷೆ ಅಪೇಕ್ಷೆಗಳು ಯಾರಿಗೇ ಇದ್ರು ಅವರೆಲ್ಲರ ಮುಖವಾಣಿಯಾಗಿ ಆಕ್ಷೇಪಿಸಿದಾತ ಕೃಷ್ಣ. ನೀನು ಅನ್ಯರ ಹೆಸರು ಹೇಳಲಿಲ್ಲವಾದ್ರಿಂದ ಈಗ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ ಇದು ನಿನ್ನದ್ದೇ ಆಕ್ಷೇಪ ಅಂತ ನಾನು ತಕೊಳ್ಳ. ನೀವು ಸುಧಾರಿಸಿ. ನಿನಗೆ ಇಲ್ಲದ್ದಾದ್ರೆ ನಾನು ಉತ್ತರ ಹೇಳಬೇಕಾಗಿಲ್ಲ. ಯಾರ್ಯಾರೋ ಕೇಳಿದ್ದಕ್ಕೆ ನಾನು ಕೃಷ್ಣನಲ್ಲಿ ಎಂತದಕ್ಕೆ ಯಾರ್ಯಾರೋ ಕೇಳಿದ್ದಾರೆ ಅಂತಂದ್ರೆ ಕೃಷ್ಣನದ್ದೇ ಆಕ್ಷೇಪ. ಹಾಗಿಟ್ಟುಕೊಂಡ್ರೆ ಕೃಷ್ಣನ ಆಕ್ಷೇಪದಲ್ಲಿ ಈಗ ನಾನು ಕುಳಿತದ್ದು ಯಾವುದು? ಅದು ಕರ್ಣನ ಅಲ್ಲ. ನೀವು ಒಂದು ಸಲ ಹೇಳಿ ಆಗಿದೆ, ಇನ್ನು ದಾಕ್ಷಿಣ್ಯ ಕುಳಿತದ್ದರಿಂದ ರಥವೇ. ನಾನು ಕುಳಿತದ್ರಿಂದ ರಥ, ಇಲ್ಲದಿದ್ರೆ ಬಂಡಿ ಅಲ್ಲೋ? ಕರ್ಣನ ಬಂಡಿ. ಕರ್ಣನ ಬಂಡಿಯನೋ ಎನ್ನವ ಗುಣವ ಶೋಧಿಸುವಾತ ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ ಏಕೆ? ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ ಏಕೆ? ಪರಾಕೆ ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ ಏಕೆ? ಪರಾಕೆ
ಎನ್ನವ ಗುಣವ ಶೋಧಿಸುವಾತ ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ ಏಕೆ ನರನಶ್ವವನ್ನು ನಡೆಸುವೆ ಏಕೆ ಪರಾಗಿ ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವ ಏಕೆ ಪರಾಕೆ ಕರ್ಣನ ಬಂಡಿಯನು ನಾ ಹೊಡೆಯುವುದು ದುರ್ನೀತಿಯಾಗುವುದು ನೀನು ನಾ ಹೊಡೆಯುವುದು ದುರ್ನೀತಿಯಾಗುವುದು ನೀನು ಪರಾಕೆ ಭೂಪತೆ, ಸಾಮಾನ್ಯರಾಡಿದಂತಹ ಮಾತುಗಳೇ ಹೌದು ಅಂತಾದರೆ ಸಾಮಾನ್ಯ ಸ್ತರದಲ್ಲಿ ಅದನ್ನು ಗ್ರಹಿಸಿ ಪ್ರತಿಕ್ರಿಯಿಸಬಹುದು. ಆದರೆ ಸನ್ನಿಧಾನ ಪರಾಕು ಅಂತ ಕರೆದು ಮಾತಾಡುವ ಸ್ಥಾನದಿಂದಲೇ ಆಕ್ಷೇಪದ ಧ್ವನಿ ಹೊಮ್ಮಿದ ಕಾಲದಲ್ಲಿ ಲಾಘವದಿಂದ ಸ್ವೀಕರಿಸುವುದಕ್ಕೂ ಆಗುವುದಿಲ್ಲ, ಪ್ರತಿಕ್ರಿಯಿಸುವುದಕ್ಕೂ ಆಗುವುದಿಲ್ಲ. ಆಕ್ಷೇಪ ಹೊರಹೊಮ್ಮುವುದಕ್ಕೂ ಕಾರಣ ಸ್ಥಾನದಲ್ಲಿದ್ದದ್ದಿದೇ ವಿಷಯ ಮಾತ್ರ ಅಲ್ಲ, ಈಗ ಅಲ್ಲಿಂದಲೇ ಆಕ್ಷೇಪ ಬರುವಾಗ ಅದೀಗ ನೀನಿರುವ ಸ್ಥಿತಿಯಲ್ಲಿ ನಿನ್ನ ಕೂದಲು ನೋಡಿ ಆ ಕೂದಲಿನ ಉದ್ದ ಎಷ್ಟುಂಟು ಅಂತ ನಮಗೆ ಲೆಕ್ಕಿಸುವುದಕ್ಕಾಗ್ತದೋ? ಸುರುಳಿಸುತ್ತದ ಮುಂಗುರುಳನ್ನು ಬಿಡಿಸಿ ನೋಡಿ ಇದಿಷ್ಟು ಅಂತ ನಿರ್ಣಯ ಮಾಡಬೇಕಾಗ್ತದೆ. ನೀನು ಮಾಡಿದ ಆರೋಪವು ಹಾಗೆ, ಅದು ಸುತ್ತಿ 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 ಬರುವುದು. ಅದನ್ನು ಬಿಡಿಸಿ ನೋಡಿ ಆರೋಪ ಏನು ಅಂತ ಸ್ಪಷ್ಟ ಆಗದೆ ನಾವು ಪ್ರತಿಕ್ರಿಯಿಸುವುದಕ್ಕೂ ಆಗುವುದಿಲ್ಲ. ಈಗ ಕರ್ಣನದ್ದು ಬಂಡಿ, ನಾ ಕುಳಿತದ್ದರಿಂದ ರಥ ಆಗುತ್ತದೆ. ಈಗ ಇದು ಈ ಸ್ಥಾನಕ್ಕೆ ನಾನು ಬರುವುದು ಪತನವಾಗ್ತದೆ. ನನಗೆ ಇದು ಶೋಭಾಯಮಾನವಾದಂತಹ ಸ್ಥಿತಿಯೂ ಅಲ್ಲ, ಇದರಿಂದ ಸಿದ್ಧ ಆಗುವ ಗತಿಯೂ ನನಗೆ ಅಪೇಕ್ಷಿತವಾದದ್ದಲ್ಲ. ಇಷ್ಟೇ ಆಕ್ಷೇಪ ಅಂತ ಸ್ವೀಕರಿಸೋಣವೋ? ಋತಾಯನ ಪುತ್ರ, ಅರ್ಥಾಯನಿಗಳು, ಇದೆಲ್ಲ ನೆಗಳತೆಯನ್ನು ಹೊಂದಿದ ಮಾದ್ರಾಧಿಪತಿಯಾಗಿ ನಾನಿಲ್ಲಿಗೆ ಬರಬಹುದೋ? ಪ್ರತೀಕ್ಷೆ ಏನಿತ್ತು ಅಂತ ಕೇಳಿದರೆ, ಕುರುಧರೆಯಲ್ಲಿ ಕೌರವರಿಂದ ಮುನ್ನಡೆಸಲ್ಪಡುವ ಸೇನಾ ನಿವಹಕ್ಕೆ ಅಧಿಪತಿಯಾಗಿ ಇಂದಲ್ಲ ನಾಳೆ ಬರ್ತಾರೆ. ಭೀಷ್ಮರಲ್ಲದಿದ್ದರೆ ದ್ರೋಣರು ಅಲ್ವಾ? ಅದೇ ಅಲ್ವಾ ಒಂದು ಯೋಗ್ಯ ಸ್ಥಾನ ಮಾನ. ಈಗ ನಾ ಕೇಳುವುದು, ಒಂದು ಕಡೆಯಲ್ಲಿ ದೃಷ್ಟದ್ಯುಮ್ನ, ಇನ್ನೊಂದು ಕಡೆಯಲ್ಲಿ ಪಾರ್ಥ. ಈಗ ಯೋಗ್ಯತೆಯಲ್ಲಿ ಅಧಿಕಾರಿ ಯಾರು? ಈಗ ಯೋಧನ್ಯಾಯೇನ ಸಾಮರ್ಥ್ಯದಿಂದ, ಅಸ್ತ್ರಗ್ರಾಮ ಸಂಪಾದನೆಯಿಂದ, ತ್ರಿಲೋಕಗಳಲ್ಲಿರುವಂತಹ ಪ್ರಖ್ಯಾತಿಯಿಂದ ಈಗ ಅರ್ಜುನನ ಸನಿಹದಲ್ಲಿ ನಿಲ್ಲುವ ಅರ್ಹತೆಯಾದರು. ಸಂಬಂಧದಲ್ಲಿ ಭಾವ ಅದು ಬೇರೆ, ಅದು ಬಿಡು. ಅರ್ಹತೆಯಲ್ಲಿ ರಣಮಧ್ಯದ ಕ್ಷತ್ರಿಯ ಅರ್ಹತೆಯಲ್ಲಿ ಪಾರ್ಥನ ಸನಿಹದಲ್ಲಾದರೂ ಇದ್ದಾನೋ? ಇಲ್ಲ. ಈಗ ಪಾಂಡವ ಪಾಳೆಯಕ್ಕೆ ಸೇನಾಧಿಪತಿ ಯಾರು? ದೃಷ್ಟದ್ಯುಮ್ನ. ಅರ್ಜುನ ಇರುವಾಗ ದೃಷ್ಟದ್ಯುಮ್ನ ಸೇನಾಧಿಪತಿ ಆದದ್ದರಿಂದ ಕಿರೀಟಿ ಅಂತ ಅವನಿಗೆ ನೆಗಳ್ತೆ ಅಲ್ವ? ಅವನ ಗೌರವಕ್ಕೇನಾದ್ರೂ ಚ್ಯುತಿ ಬಂದದ್ದು ಹೇಳಲಿಲ್ಲ ಅಲ್ಲ. ಬಂದದಿದ್ರೆ ನೀನು ಹೇಳ್ಬೋದು, ಬರುವುದಕ್ಕಿಲ್ಲ. ಹಾಗಾದ್ರೆ ಅರ್ಜುನ ಇರುವಾಗ ದೃಷ್ಟದ್ಯುಮ್ನ ಸೇನಾಧಿಪತಿ ಆದದ್ದರಿಂದ ಅರ್ಜುನನ ಘನತೆಗೆ ಯಾವ ಮುಕ್ಕುವ ಆಗುವುದಿಲ್ಲ, ಯಾವ ಕಳಂಕವು ಬಾಧಿಸುವುದಿಲ್ಲ ಅಂತಿದ್ರೆ ಅರ್ಹತೆ ಇದ್ದ ಮಾದ್ರಾಧಿಪತಿ ಇರುವಾಗ ಸೇನಾಧಿಪತ್ಯದ ಕಿರೀಟ ಎಂಥವನ ತಲೆಯಲ್ಲೇ ಕುಳಿತುಕೊಳ್ಳಿ. ನಾನು ಯಾಕೆ ತಲೆ ಬಿಸಿ ಮಾಡಬೇಕು ದೇವರು? ಈಗ ಯೋಚನೆ ಈಗ ಅಲ್ಲಿಗೆ ವಿಪಕ್ಷದಲ್ಲಿ ಆದರ್ಶ ಇದ್ರೆ ಸ್ವೀಕರಿಸಬಾರದು ಅಂತ ಉಂಟು. ದೊಡ್ಡ ದೊಡ್ಡವರು ತೋರಿದ ದೊಡ್ಡ ದೊಡ್ಡ ಆದರ್ಶ ಆಗ್ತದೆ. ಆದ್ದರಿಂದಲೇ ಉಳಿದವರು ಊರಿನವರನ್ನೆಲ್ಲ ವಿಮರ್ಶಿಸುವವರು ತಾವು ಸರಿ ಇರಬೇಕಲ್ಲ. ಯಾರನ್ನು ವಿಮರ್ಶಿಸಿ ನಿಶಿತವಾಗಿ ಅವರನ್ನು ತನ್ನ ವಾಗ್ಜಾಲದಿಂದ ಅಲ್ಲ ವಾಕ್ಶೂಲದಿಂದ ಭೇದಿಸಬಲ್ಲ ಕೃಷ್ಣ ರಥಾಗ್ರದಲ್ಲಿ ಇರುವಾಗ ಅವನ ಕಣ್ಣೆವೆಗೆ ನಿಲುಕುವಂತೆ ನಡೆಯುವ ಎಲ್ಲ ವಿದ್ಯಮಾನಗಳು ಹೇಗಿರಬೇಕು ಅಂತ ನಾವು ಯೋಚಿಸಿದ್ವು ಅಂದ್ರೆ, ಅವನ ಕಣ್ಕಾಪಿನಲ್ಲೇ ನಡೆಯುವ ಪಾಂಡವ ಪಕ್ಷಕ್ಕೆ ಸಮ್ಮತವಾದ ವಿಧಾನ ನಮ್ಮಲ್ಲೂ ಇದ್ದರೆ ಅದು ಯಾವ ಆಕ್ಷೇಪಾರ್ಹ ವಿಷಯ ಇಲ್ಲ ಅದರಲ್ಲಿ. ಈಗ ನಿಮ್ಮ ಪಕ್ಷದಲ್ಲಿ ಇದು ನೀತಿಯಾಗಿದೆ.
ಕಿರಿಯವನಾದ ಪರಾಕ್ರಮದಲ್ಲಿ ಕಿರಿಯವನಾದ ಒಬ್ಬಾತ ಯೋಧನಿರುತ್ತಾ ಅವನಿಗೆ ಸೇನಾಧಿಪತ್ಯದ ಪಟ್ಟ ಕೊಟ್ಟು ಹಿರಿಯರಿಗೆ ಅದರಿಂದ ಬಾಧೆ ಅಲ್ಲ ಎಂಬ ನೀತಿ ನಿರೂಪಣೆಯನ್ನು ನೀನು ಮಾಡುವಾಗ ಒಪ್ಪಬಹುದು. ನೀನು ಹೇಳಿದಂತೆ ಕೆಲವೊಮ್ಮೆ ವಿಷಯ ಅಂತಲ್ಲ, ಯಾರು ಹೇಳ್ತಾರೆ ಎಂಬುದರಿಂದ. ಈಗ ಕರ್ಣನ ಬಂಡಿಯನ್ನು ಹೊಡೆಯಬಹುದು ಅಂತ ನೀ ಕೇಳಿದರೆ ದುರ್ನೀತಿ ಯಹುದು ಅಂತ ನೀ ಹೇಳಿದ್ದಕ್ಕೆ ಒಪ್ಪಬೇಕು. ದುರ್ನೀತಿ ನೀನು ಹೇಳಿದಲ್ವೋ, ದೊಡ್ಡವರು ಹೇಳಿದ್ರಿಂದ ಪಕ್ಕನೆ ಮುಖ ಕೊಡಿದಾಗ ಅಲ್ಲ ಇಲ್ಲ ಅಂತ ಹೇಳುವುದಕ್ಕಿಲ್ಲ. ಆನೆ ಅಲ್ಲದಿದ್ದರೆ ಸೇನಾಧಿಪತಿಯೇ ಆಗಬೇಕೋ? ಈಗ ಸರ್ವನಿಯಂತ್ರಕನಾಗಿ ವರ್ತಿಸುವುದಕ್ಕೆ ಸೇನಾಧಿಪತಿಯೇ ಆಗಬೇಕು ಅಂತ ಅದು ಬೇಕು ಅಂತಿಲ್ಲ. ಮತ್ತೆ ಸೇನಾಧಿಪತ್ಯದ ಒಂದು ಪಟ್ಟದ ಬಗ್ಗೆ ವ್ಯಾಮೋಹ ಆಯ್ತು. ನಾವು ಕುಳಿತಂತಹ ರಾಜಪೀಠದ ಮುಂಭಾಗದಲ್ಲಿ ಅದರ ಯೋಗ್ಯತೆಯ ಮುಂಭಾಗದಲ್ಲಿ ಅನ್ಯ ಸೇನಾಧಿಪತ್ಯದ ಪಟ್ಟ ಎಷ್ಟರದ್ದು? ಅದೊಂದು ದೊಡ್ಡ ವಿಷಯವೋ? ಈಗ ಆ ಕುಳಿತಂತಹ ಪಟ್ಟಕ್ಕೆ ವಾಂಶಿಕವಾಗಿ ಸಿಕ್ಕಿದ ನಮ್ಮ ರಾಜ್ಯದ ಸಿಂಹಾಸನಕ್ಕೆ ಸದೃಶವಾದದ್ದು ಇದು ಆಗಂತುಕವಾಗಿ ಬಂದಂತ ಒಂದು ದೂರದಲ್ಲಿ ಅಲ್ಪ ಕಾಲದಲ್ಲಿ ಸಿಗುವಂತ ಒಂದು ಮಾನ ಸಮ್ಮಾನ ಅಷ್ಟೇ. ಅದನ್ನು ಹೊಂದಿದ್ದರಿಂದ ನಾ ಮೈಮರೆಯುವುದಕ್ಕೂ ಇಲ್ಲ, ಅದಕ್ಕಾಗಿ ನಾ ಹುಚ್ಚುಕಟ್ಟಿ ಹಿಂಬಾಲಿಸಿ ಹೋಗುವುದಕ್ಕೂ ಇಲ್ಲ. ಆ ಪ್ರಾಯ ಎಲ್ಲ ಕಳೀತು ಕೃಷ್ಣ. ನಿನಗೇ ಆಗಿದ್ದೆಷ್ಟು ಪ್ರಾಯ? ನಿಮಗೆ ಬಹಳ ಪ್ರಾಯ ಆಯ್ತಲ್ಲ. ನಿನಗಿಂತ ಹೆಚ್ಚಾಯಿತು. ಅಲ್ಲ, ನಿಮ್ಮನ್ನು ನೋಡಿದ್ರೆ ಹಾಗೆ ಅನ್ನಿಸುವುದಿಲ್ಲ ಅಂತ ಅಲ್ಲ, ನಿನ್ನನ್ನು ನೋಡಿದ್ರು ಅನ್ನಿಸುವುದಿಲ್ಲ. ನಿನಗೂ ಇಷ್ಟು ಪ್ರಾಯ ಆಯ್ತು ಅಂತ ಹತ್ತಿರ 70 ಹತ್ರ ನೀನು ಇರಬೇಕು. ಈಗ ಕೃಷ್ಣನಿಗೆ 70 ಆಯ್ತು ಅಂತ ಯಾರಾದ್ರೂ ಹೇಳುದು ಕೇಳಿದ್ದೆ ನೀನು? ಮುಖದಲ್ಲಿ ಮಂದಹಾಸ. ಅದೇ ಅದು ಕೆಲವೊಮ್ಮೆ ಮನಸ್ಸಿಗಾದಂತಹ ವಯಸ್ಸು ಮೈಯಲ್ಲಿ ಕಾಣಿಸದೇ ಇರುವ ಬಗೆ ಹೇಗೆ ಅಂತ. ನೀನು ತಂತ್ರಶಾಲಿಯಾಗಿ ನಿಪುಣನಾದದ್ದರಿಂದ ತೋರಿಕೊಡದೇ ಇದ್ದದ್ದಿರಬಹುದು. ಆದರೆ ಮೈಯ ಕಸುವನ್ನು ನಾವು ಸದಾ ಸರ್ವದ ನಿಕಷ ಕೊಡ್ಡುತ್ತಲೇ ಇರುವುದರಿಂದ ಆದ ಪ್ರಾಯ ನಾವು ಅಷ್ಟು ಪಕ್ಕನೆ ಕಾಣುವುದಕ್ಕೆ ಬಿಡುವುದಿಲ್ಲ. ನಿನ್ನ ಜಾಣ್ಮೆ ಬೇರೆ, ನಮ್ಮ ಕರ್ತೃತ್ವ ಬೇರೆ ಇರಬಹುದು. ಆದರೆ ರಣಮಧ್ಯದಲ್ಲಿ ಯೋಧನ್ಯಾಯನ ಎದುರಾಗುವ ಕಾಲದಲ್ಲಿ ಹರಿತಗೊಳಿಸಿದ ಆಯುಧದಂತೆಯೇ ನಮ್ಮ ದೇಹವು ಒದಗಿ ಬರುವುದು ಸುಳ್ಳಲ್ಲ. ಇದು ಹೆಗ್ಗಳಿಕೆ ಅಂತ ಹೇಳಿದ್ದಲ್ಲ. ಕ್ಷತ್ರಿಯರಾದ ಬಹುತೇಕ ಎಲ್ಲರೂ ಸದಾ ಸರ್ವದ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ತನ್ನನ್ನು, ತನ್ನ ವಾಹನವನ್ನು, ತನ್ನ ಆಯುಧಗಳನ್ನು ಇರಿಸಿಕೊಳ್ಳಬೇಕಾದ್ದು ಕರ್ತವ್ಯ ಅಲ್ವ? ಕ್ಷಾತ್ರ ನಿಯಮ, ಕ್ಷಾತ್ರ ಪ್ರಜ್ಞೆ ಜಾಗೃತವಾಗಿದ್ದದರ ಪರಿಣಾಮ. ಈಗ ನಾನು ಇಲ್ಲಿಗೆ ಬರಬಹುದೋ? ಆ ಎತ್ತರದಿಂದ ಇಲ್ಲಿಗೆ ಬರಬಹುದು. ಸೇನಾಧಿಪತಿ ಆಗದಿದ್ರೆ ಬೇಡ, ಅದು ಬಿಟ್ಟು ಇಲ್ಲಿಗೆ ಬರಬಹುದು. ಇದೊಂದು ಪ್ರಶ್ನೆ ಹೌದು. ಆದರೆ ಒಂದುಂಟು, ಒಂದು ರಾಜಸೂಯ ಅಂತ ಯಾಗ ಆಯ್ತಲ್ಲ ಕೃಷ್ಣ. ಆ ಯಾಗದಲ್ಲಿ ಪ್ರಥಮಾರ್ಘ್ಯ ಯಾರಿಗೆ ಅಂತ ಒಂದು ಪ್ರಶ್ನೆ ಬಂತು. ಹೌದೌದು. ಕ್ಷತ್ರಿಯರಲ್ಲಿ ಶ್ರೇಷ್ಠನಿಗೂ ಕೊಡಬಹುದು, ಬ್ರಾಹ್ಮಣರಲ್ಲಿ ಬೇರೆ ಬೇರೆ ಅದಕ್ಕೆ ಒಂದು ಮಾನದಂಡಗಳುಂಟು. ಒಂದು 6 ಜನ ಇದ್ದ. ಹಾಗಾದರೆ ಆ ವರ್ಗದಲ್ಲಿ ಸೇರಿದ ಶ್ರೇಷ್ಠರಾದ ಯಾರಿಗಾದರೂ ಕೊಡಬಹುದಾದ ಪ್ರಥಮಾರ್ಘ್ಯದ ಗೌರವ ಭೂಮಿಯ ಮೇಲಿದ್ದ ಸರ್ವ ರಾಜರುಗಳ ಪ್ರತಿನಿಧಿಗಳು ಈಗ ವಿರೋಧಿಸಿ ಅಳಿದವರ ಪ್ರತಿನಿಧಿ ಆದರೂ ಮತ್ತೆ ಅನುಸರಿಸ್ತೇನೆ ಅಂತ ತೋರುವುದಕ್ಕೆ ಆ ಯಾಗಾಂಗವಾಗಿ ಭಾಗಿಯಾಗಿದ್ದಾನೆ. ಅವರೆಲ್ಲ ನೆರೆದು ನಿಂತ ಸಭೆಯಲ್ಲಿ ಶ್ರೇಷ್ಠತೆ ಯಾರಿಗೆ ಅಂತ ಪ್ರಶ್ನೆ ಬಂತು. ಒಳ್ಳೊಳ್ಳೆಯದನ್ನೆಲ್ಲ ಬೇಗ ಗುರುತಿಸುವ ಮುದಿಯಾದ ಕಣ್ಣು ಆಚಾರ್ಯ ಭೀಷ್ಮರಿಗಾದ್ದರಿಂದ ಧರ್ಮಜ ಅವರಲ್ಲಿ ಕೇಳಿದ. ಹೇಳ್ತಾ 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 ಕೃಷ್ಣನಿಗೆ ಸರಿ ಅಂತ ನಿರೂಪಿಸಿದ. ಹೌದೌದು. ಸರಿ ಅಂತ ನಿರೂಪಿಸುವಲ್ಲಿ ಅವರು ಅನೇಕ ಯುಕ್ತಿಗಳನ್ನು ಕೊಟ್ಟರು, ಪ್ರಮಾಣಗಳನ್ನು ಕಲ್ಪಿಸಿದರು, ಅಥವಾ ತರ್ಕದ ಮೂಲಕವಾಗಿ ಅನೇಕ ವಿಷಯಗಳನ್ನು ಹೊಸದಾಗಿ ಸ್ಥಾಪಿಸಿದರು. ಅದೆಲ್ಲವನ್ನು ಹೇಳ್ತಾ ಹೇಳ್ತಾ ಸ್ನಾತಕರಲ್ಲಾಗಲಿ, ಬ್ರಾಹ್ಮಣರಲ್ಲಾಗಲಿ, ಅಥವಾ ಕ್ಷತ್ರಿಯರಲ್ಲಾಗಲಿ ಆ ಅರ್ಘ್ಯಕ್ಕೆ ಅರ್ಹತೆಯನ್ನು ಹೊಂದುವ ವರ್ಗ ಅದು ರಾಜರುಗಳಲ್ಲೇ ಆಗಲಿ ಎಲ್ಲದರಲ್ಲೂ ಅತ್ಯಂತ ಶ್ರೇಷ್ಠನು ಕೃಷ್ಣನಾದದ್ದರಿಂದ ಕೃಷ್ಣನಿಗೆ ಪ್ರಥಮಾರ್ಘ್ಯ. ನಾನೇನಾದ್ರೂ ವಿರೋಧಿಸಿದ ವರ್ತಮಾನ ಬಂದಿದ್ದಾನೆ? ಇಲ್ಲ. ಈಗ ಕೃಷ್ಣನಿಗೆ ಪ್ರಥಮಾರ್ಘ್ಯ ಅಂದಾಗ ಒಪ್ಪಿದವಲ್ವ ನಾನು? ಮಾತಾಡುವುದಿರಲಿ, ಯೋಚನೆಯೂ ಮಾಡಲಿಲ್ಲ. ನಾನೀಗ ಆ ಸಭೆಯಲ್ಲೇ ಇದ್ದವ. ನಮ್ಮೆಲ್ಲರ ಹೆಸರು ಹೇಳಿ ಶಿಶುಪಾಲನಂತವರು ಆಕ್ಷೇಪಿಸಿದಾಗಲೂ ನಾವು ಮಾತಾಡಲಿಲ್ಲ. ಅವ ಅಲ್ಪಜ್ಞನಾಗಿ ಏನೇನೋ ಬಡಬಡಿಸ್ತಾ ಇದ್ದಾನೆ, ನಾವು ಅದಕ್ಕೆ ಪ್ರತಿಕ್ರಿಯಿಸಬೇಕಾದವರಲ್ಲ ಅಂತ ಅಗ್ರಪೀಠದಲ್ಲಿ ಕುಳ್ಳಿರಿಸಿ. ಈಗ ಅರ್ಹತೆ ಯೋಗ್ಯತೆಗಳ ನೆಲೆಯಿಂದ ನೋಡಿದರೆ ರಾಜಸೂಯ ಮಾಡಿದವನು ಸರ್ವಜಿತ್ ಸಮ್ರಾಟನೆನಿಸ್ತಾನೆ, ಎಲ್ಲರನ್ನು ಗೆದ್ದ ಸಮ್ರಾಟ ಅಂತ ಆಗೋದು. ಅವನೇ ಪ್ರಥಮಾರ್ಘ್ಯತೆ ಕೊಡುವುದು ಅಂದರೆ ಅವನಿಗೂ ಪೂಜಾರ್ಹ ಸ್ಥಾನ ಅಂತ ಆಯ್ತು. ಹೌದೌದು.
ಸಮ್ರಾಟನಿಗಿಂತ ಮೇಲೆ ಅಂತ ಮಾನ್ಯನಾಗುವ ಒಂದು ಅವಕಾಶ, ಒಂದು ಪೀಠ ಅದು. ಈಗ ಈ ಕಾಲದಲ್ಲಿ ಹಾಗೆ ಚಕ್ರವರ್ತಿತ್ವವನ್ನು ಸ್ಥಾಪಿಸಿದವರಿಲ್ಲ. ಸ್ಥಾಪಿಸುವ ಅರ್ಹತೆ ಯೋಗ್ಯತೆಗಳು ರಾಜಸೂಯ ಮಾಡಿದ್ದರಿಂದ ಧರ್ಮಜನಿಗೆ ಬಂದರು. ಅವ ಮಾಡಿದ್ದು ನಾನು ಅಪ್ಪನಿಗೆ ಸ್ವರ್ಗ ಕೊಡಿಸುವುದಕ್ಕೆ, ಸ್ಥಾನ ಕೊಡಿಸುವುದಕ್ಕೆ, ನನಗೆ ಚಕ್ರವರ್ತಿತ್ವದಲ್ಲಿ ಆಸಕ್ತಿ ಇಲ್ಲ ಅಂತ ಆ ಅಧಿಕಾರವನ್ನು ಬಿಟ್ಟಿದ್ದಾನೆ. ಅದು ನಮ್ಮ ದೊಡ್ಡಪ್ಪನಲ್ಲಿ ಉಂಟು, ಪರಂಪರೆಯಿಂದ ಬಂದದ್ದು, ನಾವು ಅಧೀನರಾಗಿ ಇರ್ತಾ ಇವೆ ಅಂತ ಅವ ಒಪ್ಪಿದ್ದಾನೆ. ಆದರೆ ಆ ಅರ್ಹತೆ ಅವನಿಗೆ ಬಂದದ್ದು ಸುಳ್ಳಲ್ವಲ್ಲ. ಚಕ್ರವರ್ತಿಯ ಅರ್ಹತೆ ಗಳಿಸಿಕೊಂಡ ಧರ್ಮಜ ಆ ನೆಲೆಯಿಂದ ಪ್ರಥಮಾರ್ಘ್ಯವನ್ನು ಕೊಟ್ಟು ಅಗ್ರಪೂಜೆಯನ್ನು ಮಾಡಿದ್ದು ಕೃಷ್ಣನಿಗೆ. ಈಗ ರಾಜಾಧೀಶ ಅಂತ ನಾವು ಯಾರಿಗಾದ್ರೂ ಮಂದಿಮಾಗದರಿಂದ ನಾವು ಪ್ರತಿನಿತ್ಯ ಆಸ್ಥಾನದಲ್ಲಿ ಹೊಗಳಿಸಿಕೊಳ್ತೇವೆ. ಅದೇ ವಿಧಾನದಲ್ಲಿ ಅಕ್ಷರಾರ್ಥದಲ್ಲಿ ಅನ್ವಯವಾಗುವಂತೆ ಆ ವಿಶೇಷಣ ವಿನಿಯೋಗಿಸುವುದಿದ್ರೆ ಕೃಷ್ಣ ನಿನಗಲ್ಲದೆ ಯಾರಿಗೆ ರಾಜಾಧೀಶನಾಗುತ್ತಾನೆ. ಅಗ್ರಪೀಠದ ಆ ಎತ್ತರದಿಂದ ನರನ ಅಶ್ವಗಳ ವಾಗೆ ನಿಲುಕುವ, ಚಮ್ಮಟಿಗೆ ಹಿಡಿಯಬಹುದಾದ ಈ ತಗ್ಗಿಗೆ ನೀನು ಈಗ ಹೇಗೆ ಹೇಳುದಪ್ಪ, ಇಳಿತಿ ಅಂತ ಹೇಳುವುದೋ, ಬೀಳ್ತಿ ಅಂತ ಹೇಳುವುದೋ, ಜಾರ್ತಿ ಅಂತ ಹೇಳುವುದೋ, ಹೊಂದುತಿ ಅಂತ ಹೇಳುವುದೋ, ಹೇಗೆ ಬೇಕಾದ್ರೆ ಹೇಳು. ಅಲ್ಲಿಂದ ಇಲ್ಲಿಗೆ ತಲುಪತಿ ಅಂತ ಆದರೆ ಇದಕ್ಕೆ ಪತನ ಅಂತ ಹೇಳುವುದಿಲ್ಲ. ಇದೊಂದು ಅವಗುಣವಾಗಿ ಮಾನ್ಯವಾಗುವುದಿಲ್ಲ ಅಂತ ಆದ್ರೆ ಸುಮ್ಮನೆ ನನ್ನ ಅವಗುಣ ಅಂತ ಹೇಳ್ತಾ, ಕರ್ಣನಿಗೆ ಸಾರಥಿಯಾದಾಗ ಕರ್ಣನ ಬಂಡಿಗೆ ನೀವು ಅಂತ ಕೇಳ್ತಾ ಯಾಕೆ ಶೋಧಿಸ್ತಿ ಪರಾಕೆ? ಸುಮ್ಮನೆ ಈಗ ಬಡಪಾಯಿಗಳನ್ನು ಅವರಷ್ಟಕ್ಕೆ ಬದುಕಲಿಕ್ಕೆ ಬಿಡು, ಯಾಕೆ ಸುಮ್ಮನೆ? ಅದಿದು ಈ ಮುರಿದ ಮುಳ್ಳಾದರೂ ತಾಗಿದ್ರೆ ಸ್ವಲ್ಪ ನೋವಾಗ್ತದೆ. ಮುರಿದ ಮುಳ್ಳಾದರೆ ಯಾರಿಗೆ? ಮುರಿಯುವ ಪ್ರಕ್ರಿಯೆಯಲ್ಲಿ ಹೌದೌದು, ಆ ಮುರಿದಾಗ ಅದರ ತುದಿಯೇ ಸಾಕಾಗ್ತದೆ. ಹೌದೌದು. ಅಲ್ಲ, ಈಗ ಮುರಿದ ಮುಳ್ಳಾದ ಮೇಲೆ ನೋವಾಗುವುದು ಮುರಿದವನಿಗ ಮುಳ್ಳಿಗ? ಚುಚ್ಚಿದವನಿಗೆ. ಚುಚ್ಚಿಸಿಕೊಂಡವ ನಾನಲ್ಲೋ. ಅದೇ ಕೇಳಿದ್ ನಾನು. ಅಂತೂ ನೀವು ಶಲ್ಯರೇ ಸ್ವಭಾವ ಪೂರ್ತಿ ಬಿಡ್ಲಿಲ್ಲ ಅಂದ್ರೆ ಧರ್ಮ ವಲ್ಲರ ಸಾರಿಗೆ ಧರ್ಮ ವಲ್ಲರ ಸಾರಿಗೆ ಧರ್ಮ ವಲ್ಲರ ಸಾರಿಗೆ ನೋಡಿಲ್ಥ ದುಷ್ಕರ್ಮ ಈತ ನಿನಗೆ ನೋಡಿಂತ ದುಷ್ಕರ್ಮ ಏತಗೆ ನಿನಗೆ ಧರ್ಮವಲ್ಲರ ಸರಿಗೆ ನೋಡಿಂತ ದುಷ್ಕರ್ಮ ಏತಗೆ ನಿನಗೆ ನೋಡಿಂತ ದುಷ್ಕರ್ಮ ಏತಕ್ಕೆ ನಿನಗೆ ನೋಡಿಂತ ದುಷ್ಕರ್ಮ ಏತಕ್ಕೆ ನಿನಗೆ ಏತಕ್ಕೆ ನಿನಗೆ
ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಮರ್ಮವಾದರೂ ಬಲ್ಲೆಯ ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಮರ್ಮವಾದರೂ ಬಲ್ಲೆಯ ಮರ್ಮವಾದರೂ ಬಲ್ಲೆಯ ಪೀಳಯ್ಯ ಪೇಳಯ್ಯ ಪೇಳಯ್ಯ ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಮರ್ಮವಾದರೂ ಬಲ್ಲೆಯ ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಮರ್ಮವಾದರೂ ಬಲ್ಲೆಯ ಪೇಳಯ್ಯ ಪೇಳಯ್ಯ ಮರ್ಮವಾದರೂ ಬಲ್ಲೆಯ ಪೇಳಯ್ಯ ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಮರ್ಮವಾದರೂ ಬಲ್ಲೆಯ ಪೇಳಯ್ಯ ಮರ್ಮವಾದರೂ ಬಲ್ಲೆಯ ಪೇಳಯ್ಯ 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 ಚಮ್ಮಟಿಕೆಯ ಪಿಡಿದ ಶ್ವಾವ ನಡೆಸುವ ಮರ್ಮವಾದರೂ ಬಲ್ಲೆಯ ಪೇಳಯ್ಯ 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 ಧರ್ಮವಲ್ಲರ ಸಾರಿಗೆ ನೋಡಿಂಥ ದುಷ್ಕರ್ಮ ಎತಗೆ ನಿನಗೆ ಶಲ್ಯ ಭೂಪತಿಗಳೇ, ಕೃಷ್ಣ ಮಾತಾಡುತ್ತಾ ಮಾತಾಡುತ್ತಾ ಕನ್ನಡಿಯಾಗಿ ಬಿಟ್ರಿ ಅಲ್ವೋ? ಸಾಧಾರಣ ಎಲ್ಲರೂ ನಿನ್ನನ್ನಲ್ವ ಆದರ್ಶ ಅಂತ ಕರೆಯುವುದು, ನಾನೇ ಕನ್ನಡಿ ಆದನ ಈಗ. ಆದರೆ ನನಗೆ ತೋರಿಸಿದ್ರಲ್ಲ ನೀವು ಕನ್ನಡಿ. ನೀನು ಸ್ವಲ್ಪ ನನಗೆ ಒರೆಸುವುದಕ್ಕೆ ಬಂದಾಗ ಒಳಗಿದ್ದದ್ದು ದರ್ಪಣ ಅಂತ ನಿನಗೆ ಕಂಡಿರಬೇಕಷ್ಟೇ. ಆಗಲಿ, ಹಾ, ಅಂತೂ ಒರೆಸುವುದಕ್ಕೆ ಬೇಕಾದಂತಹ ಧೂಳಿದ್ದರೆ ಹಾ, ಅದನ್ನು ಒರೆಸಿ ತೆಗೆಯುವ, ಹಾ, ಅದಕ್ಕೆ ಚಿಂತೆ ಇಲ್ಲ. ಯಾವುದೇನು ಅಂತ ಗೊತ್ತಾಗಲಿ, ಬಿಂಬ ಪ್ರತಿಬಿಂಬ ಸ್ಪಷ್ಟ ಆಗಲಿ. ಶಲ್ಯ ಭೂಪತೆ, ಓಹೋ, ಹೌದದು. ಹಾ, ಒಬ್ಬ ಚಕ್ರವರ್ತಿ ಸಾಮ್ರಾಟನೆಂದೆನಿಸಿಕೊಂಡವನಿಗೆ ಹಾ, ಎಲ್ಲ ವಿಧವಾದಂತಹ ವಿದ್ಯೆಯಲ್ಲಿಯೂ ಹಾ,
ಆಸಕ್ತಿ, ಅಧ್ಯಯನ ಎನ್ನುವಂತಹದ್ದು ಸಹಜ. ಅದು ಇರಲೇಬೇಕಾದದ್ದು ಕೂಡ. ಆ ನೆಲೆಯಲ್ಲಿ ಆಕ್ಷೇಪದ ಮಾತುಗಳು ಹೊರಬಂದದ್ದಲ್ವೇ ಅಲ್ಲ. ಯಾಕೆಂದರೆ ಸಾರಥ್ಯವನ್ನು ವಹಿಸಿ ರಣಪ್ರವೇಶವನ್ನು ಮಾಡಿದಂತಹ ನಿಮ್ಮನ್ನು ಕುರಿತು ಸಾರಥ್ಯ ಎಂಬ ಕರ್ಮವನ್ನು ಕುರಿತೇ ಮಾಡಲ್ಪಟ್ಟಂತಹ ಆಕ್ಷೇಪ ಇದಲ್ಲ. ಅದಲ್ವಾ? ಅಲ್ಲ, ನಾನು ಬಂದು ಸೇರಿದ ತಾಣವನ್ನು ನೋಡಿ ಅದನ್ನು ಹೀಯಾಳಿಸ್ತಾ ಆಡಿದ್ದು ಅಂತ ಭಾವಿಸಿದೆ. ತಾವು ಹಾಗೆ ಭಾವಿಸಕೂಡದು. ಓಹೋ, ಭೀಷ್ಮರಂತವರ ಸೇನಾಧಿಪತ್ಯ, ದ್ರೋಣರಂತವರ ಸೇನಾಧಿಪತ್ಯ, ಹೌದು, ಅವರ ಎದುರಿನಲ್ಲಿ ಮದ್ರಭೂಪಾಲರಿಗೆ ಸಿಗಲಿಲ್ಲ ಎನ್ನುವುದಕ್ಕಾಗಿ ಸಂಕಟ ಇಲ್ಲ. ಅದಕ್ಕೆ ಯಾರು ಸಂಕಟ ಪಡುವುದಿಲ್ಲ. ಈಗ ಆ ಕಾಲದಲ್ಲಿ ಎಲ್ಲರಿಗಿಂತ ಉಚ್ಚ ಮಟ್ಟದಲ್ಲಿದ್ದವರೇ ಸೇನಾಧಿಪತಿಗಳಾಗಿದ್ರು ಇಲ್ಲಿ ಕೂಡ. ಹಾಗಂತ ಪಾಂಡವ ಪಕ್ಷದ ವೈರುಧ್ಯವನ್ನು ತಾವು ತೋರಿಸುವುದಕ್ಕೆ ತೊಡಗಿದ್ರಿ. ವೈರುಧ್ಯ ಅಂತ ಆಡಿದ್ದಲ್ಲ. ಈಗ ಇದು ಆಕ್ಷೇಪಾರ್ಹವಾದ್ರೆ ಅದು ಹೇಗೆ ಸಾಧು ಅಂತ ಪ್ರಶ್ನೆ ಬರುವುದಿಲ್ವೋ? ಯಾಕೆಂದರೆ ಸೇನಾಧಿಪತಿತ್ವದ ವಿಷಯವನ್ನು ಆಕ್ಷೇಪದ ಧ್ವನಿಯಲ್ಲಿ ಬಂದದ್ದು ಯಾವ ನೆಲೆಗೆ ಅಂತ ಕೇಳಿದರೆ, ಯಾವ ನೆಲೆಗೆ? ಕರ್ಣನಂಥವನಿಗೆ ಸೇನಾಧಿಪತ್ಯವನ್ನು ಕೊಟ್ಟರೂ ಶಲ್ಯರಿಗೆ ಸಿಗಲಿಲ್ವಲ್ಲ ಎನ್ನುವುದರಲ್ಲಿ ಆಕ್ಷೇಪವೇ ಹೊರತು ಉಳಿದಂತಹವರ ವಿಷಯದಲ್ಲ. ಯಾಕೆ ಹಾಗೆ ನೋಡಿದರೆ ಒಂದು ಸಾಮ್ಯ ಉಂಟು ಎರಡರಲ್ಲೂ. ಕರ್ಣನಿಗಾಗಲಿ ದೃಷ್ಟದ್ಯುಮ್ನನಿಗಾಗಲಿ ಏಕಶತ್ರುವನ್ನು ನಾಶ ಮಾಡುವ ಬದುಕಿನ ವ್ರತ ಇರುವುದು. ದೃಷ್ಟದ್ಯುಮ್ನನಿಗೆ ಇಲ್ಲಿನ ದ್ರೋಣ, ಕರ್ಣನಿಗೆ ಅಲ್ಲಿನ ಅರ್ಜುನ. ಆದರೆ ಅವರನ್ನೇ ಕೇಂದ್ರೀಕರಿಸಿ ಸೇನಾಧಿಪತಿ ಈ ಕಾಲದಲ್ಲಿ ಸಿದ್ಧ ಆಗಿದೆ. ಶಲ್ಯ ಭೂಪತೆ ಸಮಗ್ರ ಸೇನೆಯ ಅಧಿಪತ್ಯವು ಒಬ್ಬ ಶತ್ರುವಿನತ್ತ ತನ್ನ ಸರ್ವ ಸಾಮರ್ಥ್ಯವನ್ನು ಕ್ರೋಢೀಕರಿಸಿ ವಿನಿಯೋಗಿಸಬೇಕಾದವರು ಹೊಂದಿದ್ದಾರೆ. ಸಮಗ್ರ ಸೇನೆಯ ಅಧಿಪತ್ಯವನ್ನು ಶಲ್ಯ ಭೂಪತೆ ಆಲೋಚನೆ ಮಾಡಿದರೆ ಯಾವುದನ್ನು? ನಿಮ್ಮ ಅಂತರಂಗಕ್ಕೆ ಇದು ಸ್ಪಷ್ಟವಾಗುವಂತಹ ವಿಷಯ. ಯಾವುದು? ಕೇವಲ ಏಕ ಶತ್ರುವನ್ನು ಲಕ್ಷೀಕರಿಸಿ ಸೇನಾಧಿಪತಿತ್ವ